ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಫೀಸನ್ನು ಯಾವ ರೀತಿ ಪೇ ಮಾಡಬೇಕು, ಯಾವ ಬ್ಯಾಂಕಲ್ಲಿ ಪೇ ಮಾಡಬೇಕು, ಬ್ಯಾಂಕಲ್ಲಿ ಪೇ ಮಾಡಬೇಕಂತ ಅಂದರೆ ನಮ್ಮದೇ ಅಕೌಂಟ್ ಇರಬೇಕಾ ಅಥವಾ ಬೇರೆಯವ್ರದ್ದು ಇದ್ರೂ ಆಗುತ್ತಾ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಯಾವ ರೀತಿ ಏನು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಪ್ರೊಸೀಜರನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ನೋಡಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಆಗಿದ್ದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಈಗ ಅವರಿಗೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ, ಫೀಸನ್ನು ಪೇ ಮಾಡೋದಕ್ಕೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಆದರೆ ಬಿಟ್ಟಿದ್ದಾರಲ್ವಾ. ಇಲ್ಲಿ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡಿ ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅಂತಹ ಸ್ಟೂಡೆಂಟ್ಸು ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕೇವಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡೋದಕ್ಕೆ. ನೋಡಿ, ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ನಿಮ್ಗೆ ಅಲ್ಲಿ ಒಂದು 3 ಬ್ಯಾಂಕ್ಸ್ ಆದರೆ ಆಪ್ಷನ್ಸ್ ತೋರಿಸುತ್ತೆ. ಓಕೆನಾ, ನಿಮ್ಗೆ ಬ್ಯಾಂಕ್ ಆಫ್ ಬರೋಡಾ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಆ್ಯಂಡ್ ಹಾಗೇನು ಸಹ HDFC ಬ್ಯಾಂಕ್ ಅಂತ ಒಂದು ಆಪ್ಷನ್ ಆದರೆ ತೋರಿಸುತ್ತೆ ಆ್ಯಂಡ್ ಹಾಗೇನು ಇಂಡಿಯನ್ ಬ್ಯಾಂಕ್ ಅಂತ ಆಪ್ಷನ್ ತೋರಿಸುತ್ತೆ. ನೀವು ಈ 3 ಬ್ಯಾಂಕ್ಗಳಿಗೆ ಹೋಗಿ ಫೀಸನ್ನು ಪೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಓಕೆನಾ, ಇದು KEA ಕಡೆಯಿಂದ ಕೊಟ್ಟಿರುವಂಥ ಬ್ಯಾಂಕ್ಸ್ ಆಗಿರುತ್ತೆ. ನೀವು ಈಗ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಏನೊಂದು ದುಡ್ಡನ್ನು ಕಟ್ತೀರಾ, ಈ 3 ಬ್ಯಾಂಕಲ್ಲಿ ಯಾವೊಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಬ್ಯಾಂಕ್ಗೆ ನಿಮ್ಮ ಒಂದು ಹಣ ಆದರೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ, ನೀವು ಪೇ ಮಾಡುವಂಥ ಹಣ ಇಲ್ಲಿ ನಿಮಗೆ ಆ 3 ಬ್ಯಾಂಕಲ್ಲಿ ನಾನು ಕೊಡುವಂಥ ಸಜೆಷನ್ ಏನು ಅಂತ ಅಂದರೆ, ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ನಿಮ್ಮ ಪೇರೆಂಟ್ಸ್ದಾಗಿರ್ಬೋದು ಅಥವಾ ನಿಮ್ಮ ಒಂದು ರಿಲೇಷನ್ಸ್ದು ಚಿಕ್ಕಪ್ಪದೋ ದೊಡ್ಡಪ್ಪದೋ ಯಾರ್ದಾದ್ರೂ ಒಂದು ಅಕೌಂಟ್ ಇದೆ, HDFCಯಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಇಂಡಿಯನ್ ಬ್ಯಾಂಕಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲ ಆಗಿರ್ಬೋದು. ಈ ರೀತಿ ಏನಾದರೂ ಇದ್ದು ನಿಮಗೆ ಬ್ಯಾಂಕ್ ನಿಯರ್ ಬೈ ಇತ್ತು ಅಂತ ಅಂದರೆ ನೀವು ಯಾವ ಬ್ಯಾಂಕ್ ನಿಯರ್ ಬೈ ಇದೆಯೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದ್ರೆ ನೀವು ಸರ್ ಈ 3 ಬ್ಯಾಂಕ್ಗೆ ಹೋಗಿ ನಾವು ಫೀಸನ್ನು ಪೇ ಮಾಡಬೇಕಂತಂದ್ರೆ ಖಂಡಿತವಾಗ್ಲೂ ಸಹ ಇಲ್ಲ. 3ರಲ್ಲಿ ನೀವು ಯಾವುದಾದ್ರೂ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಆದಷ್ಟು ನಿಮ್ಮದು ನ್ಯಾಷನಲ್ ಬ್ಯಾಂಕ್ಸ್ದು ಅಕೌಂಟ್ ಇದೆಯೋ ನೋಡ್ಕೊಳ್ಳಿ. ಅಂದರೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ರೀತಿ ಬ್ಯಾಂಕ್ಸ್ಗೆ ಹೋಗ್ಬಿಟ್ಟು ನೀವು ಫೀಸನ್ನು ಪೇ ಮಾಡ್ಬೋದು ಆಗಿರುತ್ತೆ. ನಿಮ್ಮದೇ ಅಕೌಂಟ್ ಆದರೆ ಇರಬೇಕು ಅನ್ನುವಂಥದ್ದು ಏನಿಲ್ಲ. ಓಕೆನಾ, ಇದು ಸ್ಟೂಡೆಂಟ್ಸ್ಗೆ ಒಂದು ನೆನಪಿರಲಿ, ನಿಮ್ಮದೇ ಅಕೌಂಟ್ ಇರಬೇಕಂತ ಏನಿಲ್ಲ. ನಿಮ್ಮ ಒಂದು ಪೇರೆಂಟ್ಸ್ದಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರ್ದು ಆಗಿರ್ಬೋದು, ಯಾರ ಒಂದು ಅಕೌಂಟ್ ಮೂಲಕನಾದ್ರೂ ನೀವು ಫೀಸನ್ನು ಪೇ ಮಾಡ್ಬೋದು. ಮೊದಲಿಗೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸರ್ ಅದು ಹೇಳಿ ಸರ್ ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದರೆ HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದಮೇಲೆ ನೆಕ್ಸ್ಟು ನಿಮಗೆ ನಿಮ್ಮ ಒಂದು ನಿಯರ್ ಬೈ ಇರುವಂಥ ಬ್ಯಾಂಕ್ಸ್ಗೆ ಹೋಗಿ ಚಲನನ್ನು ತಗೊಂಡು, ಇವತ್ತು ಸಂಡೇ ಇರೋದ್ರಿಂದ ನಾಳೆ ಹೋಗಿ ನಿಯರ್ ಬೈ ಇರೋ ಬ್ಯಾಂಕ್ಸ್ಗೆ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ನೀವು ಪೇ ಮಾಡ್ಬೋದು ಆಗಿರುತ್ತೆ. ಓಕೆನಾ, ಆದಷ್ಟು SBI ಇಲ್ಲ ಅಂತಂದರೆ ಕೆನರಾ ಬ್ಯಾಂಕೋ, ಈ ರೀತಿ ಕಾರ್ಪೊರೇಷನ್ ಬ್ಯಾಂಕೋ, ಈ ರೀತಿ ಬ್ಯಾಂಕ್ಸ್ ಇತ್ತು ಅಂತಂದ್ರೆ ಹೋಗಿ. ಓಕೆನಾ, ಅದು ಆಲ್ಮೋಸ್ಟ್ ಎಲ್ಲ ಒಂದು ಬ್ಯಾಂಕ್ಸಲ್ಲೂ ಕಟ್ಸ್ಕೋತಾರೆ. ನಿಮಗೆ ನಿಯರ್ ಬೈ ಇರುವಂಥ ಬ್ಯಾಂಕ್ಗೆ ಹೋಗಿ ನಿಮ್ಮ ಒಂದು ಪೇರೆಂಟ್ಸ್ ಯಾವ ಬ್ಯಾಂಕ್ ಅಕೌಂಟ್ ಇದೆಯೋ ನೋಡ್ಕೊಂಡು ಹೋಗಿ. ಆ್ಯಂಡ್ ನೋಡಿ, ನೀವು ಫೀಸ್ ಎಷ್ಟು ಪೇ ಮಾಡಬೇಕು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ರೆ, ಫೀಸ್ ಎಷ್ಟು ಪೇ ಮಾಡಬೇಕಂತ ಅಂದರೆ ಚಲನಲ್ಲಿ ಎಷ್ಟು ತೋರಿಸಿರುತ್ತೋ, ಚಲನಲ್ಲಿ ನಿಮಗೆ 750 ರೂಪಾಯಿ ತೋರಿಸಿದ್ರೆ ಅಷ್ಟೇ ಫೀಸ್ ಪೇ ಮಾಡಬೇಕು. 1 lakh ಪ್ಲಸ್ ತೋರಿಸಿದ್ರೆ 1 lakh ಪ್ಲಸ್ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ನೀವು ಕೇಳಬಹುದು ಸರ್ ಈಗ ನಮ್ಮ ಒಂದು ಪೇರೆಂಟ್ದು ಅಕೌಂಟ್ ಇದೆ ಸರ್, ನಾನು ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡೆ, ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗಿ ನಾನು ಕ್ಯಾಶ್ ತೊಗೊಂಡೋದ್ರೆ ಫೀಸನ್ನು ಕಟ್ಸ್ಕೋತಾರೆ ಅಂತಂದರೆ ಖಂಡಿತವಾಗ್ಲೂ ನೀವು ಕ್ಯಾಶ್ ತಗೊಂಡೋದ್ರೆ ಫೀಸನ್ನು ಕಟ್ಸ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಥ್ರೂ ಚೆಕ್ ಬುಕ್ ಮೂಲಕ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ, ಹಾಗಾಗಿ ನಿಮ್ಮ ಒಂದು ಪೇರೆಂಟ್ಸ್ದು ಮೊದಲಿಗೆ ಚೆಕ್ ಬುಕ್ ಇದೆಯೋ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಬುಕ್ ಇತ್ತು ಅಂತಂದರೆ ಅವರ ಒಂದು ಅಕೌಂಟ್ಗೆ ನಿಮ್ಮ ಹತ್ರ ಇರುವಂಥ ಕ್ಯಾಶನ್ನು ಡೆಪಾಸಿಟ್ ಮಾಡ್ಕೊಳ್ಳಿ ಮೊದಲಿಗೆ. ಅದಾದಮೇಲೆ ನೀವು ಆ ಚೆಕ್ ಮೂಲಕ ಈ ಒಂದು ಚಲನನ್ನು ಕೊಟ್ಟು ಬ್ಯಾಂಕಲ್ಲಿ ಫೀಸನ್ನು ಪೇ ಮಾಡ್ಬೋದು ಆಗಿರುತ್ತೆ. ಓಕೆನಾ, ಬ್ಯಾಂಕಲ್ಲಿ ಫೀಸ್ ಪೇ ಮಾಡಿ ಬಂದಿದ್ದ ಆದಮೇಲೆ ಒಂದು 6 to 10 hours ಒಳಗಡೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ನೂ ಬೇಗನೆ ಅಪ್ಡೇಟ್ ಆಗುತ್ತೆ ನೀವು ಫೀಸನ್ನು ಪೇ ಮಾಡಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಆ್ಯಂಡ್ ಸ್ಟೂಡೆಂಟ್ಸ್ ಯಾರು ವರಿ ಆಗೋದಕ್ಕೆ ಹೋಗಬೇಡಿ. ಲ್ಯಾಕ್ಸು ಈ ರೀತಿ ಫೀಸನ್ನು ಕಟ್ತೀರಲ್ವಾ, ಬ್ಯಾಂಕ್ ಹೋಗಿ ಫೀಸ್ನ ಪೇ ಮಾಡಿಬಿಟ್ಟು ಬಂದು ಅಯ್ಯೋ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಒಂದಿಷ್ಟು ಟೈಮ್ ತಗೊಳುತ್ತೆ ಅಪ್ಡೇಟ್ ಆಗೋದಕ್ಕೆ, ಒಂದು 6 to 10 hours ಟೈಮ್ ತಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಆರಾಮ್ಸೆ ನೀವು ಅಡ್ಮಿಷನ್ ಆರ್ಡರನ್ನು ಆದರೆ ಡೌನ್ಲೋಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ನಿಮಗೆ ಚಲನಲ್ಲಿ ಎಷ್ಟು ಫೀಸ್ ಇದ್ದರೆ ಅಷ್ಟು ಫೀಸನ್ನು ತೊಗೊಂಡೋಗಿ ಮತ್ತು ಬ್ಯಾಂಕ್ ಅವರೇ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡೇನು ಕಟ್ಸ್ಕೊಳ್ಳೋದಿಲ್ಲ. ಚಲನಲ್ಲಿ ಎಷ್ಟು ಶೋ ಆಗ್ತಿರುತ್ತೋ ಅಷ್ಟು ಫೀಸನ್ನೇ ತೊಗೊಂಡೋಗಿ ಅಷ್ಟು ಫೀಸನ್ನು ಸಹ ನಿಮಗೆ ಥ್ರೂ ಒಂದು ಚೆಕ್ ಬುಕ್ ಮೂಲಕನೇ ಫೀಸನ್ನು ಪೇ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ನಿಮ್ಮ ಒಂದು ಪೇರೆಂಟ್ಸ್ದು ಚೆಕ್ ಬುಕ್ ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋದು ನಿಮ್ಮ ರಿಲೇಷನ್ಸ್ದು ಸ್ವಲ್ಪ ಕೇರ್ಫುಲ್ ಆಗಾದರೆ ಹ್ಯಾಂಡಲ್ ಮಾಡಿ. ಇಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಕಟ್ಟೋರು ಸಹ ಇರ್ತೀರಾ, ಹಾಗಾಗಿ ಹೇಳ್ತಿದ್ದೀನಿ. ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ನನ್ನ ಕಡೆಯಿಂದ ಏನಾದರೂ ನಿಮಗೆ ಒಂದು ಇನ್ಫಾರ್ಮೇಷನ್ ಬೇಕು ಹೆಚ್ಚಿಗೆ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ.